ಶರಣಂ ಸ್ನೇಹಿತರೆ, ನಾನು ನಿಮ್ಮ ಮನೆ ಸದಸ್ಯೆ ಸೀಮಾ ಸೀಮಾ ಮೈನಸ್ QTI ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮೈಸೂರಿನ ವಿಶ್ವವಿಖ್ಯಾತ ಚರ್ಚ್ ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ನಿಂತಿದ್ದೀನಿ. ನೋಡಿ, ಇವತ್ತು 26 ಡಿಸೆಂಬರ್ 2024 ಮೈಸೂರಲ್ಲಿ ಮಳೆ ಬರ್ತಾ ಇದೆ. ಮಧ್ಯಾಹ್ನ 4 ಗಂಟೆ ಸಮಯ ಆಗ್ತಾ ಇದೆ. ಸೊ ನೋಡಿ, ಮಳೆ ಕಾರಣ ಏನು ಅಂತ ಗೊತ್ತಿಲ್ಲ, ಎಲ್ಲಿ ಸೈಕ್ಲೋನು ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಮಳೆ ಮಾತ್ರ ಬರ್ತಾ ಇದೆ. ನೆನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನೆನ್ನೆ ಕ್ರಿಸ್ಮಸ್ಸು ತುಂಬ ರಶ್ ಇತ್ತು, ಹಾಗಾಗಿ ನೆನ್ನೆ ಇಲ್ಲಿ ಬರೋಕ್ಕಾಗಿಲ್ಲ. ನೆನ್ನೆ ರಾತ್ರಿ ಇಲ್ಲಿಂದನೂ ಬಂದು ವಾಪಸ್ ಹೋಗಿರೋದು. ಸೊ ಚರ್ಚು ತುದಿ ನೋಡಿ ಹೀಗಿದೆ. ಸೊ ಈಗ ನಡೀರಿ ಒಳಗೆ ಹೋಗೋಣ. ಒಳಗೆ ಹೋಗ್ಬಿಟ್ಟು ಒಳಗೆ ಹೇಗಿದೆ ಚರ್ಚು ಅಂತೇಳ್ಬಿಟ್ಟು ತೋರಿಸ್ತೀನಿ. ನಡೀರಿ ಒಳಗೆ ಹೋಗೋಣ. ನೋಡಿ, ಎಷ್ಟು ನಿಶಬ್ದವಾಗಿದೆ ನೋಡಿ. ನೋಡಿ, ಯೇಸು ಸ್ವಾಮಿಗೆ ಶಿಲುಬೆಗೆ ಏರಿಸಿರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹೀಗಿದೆ ಎಲ್ಲ ಇಲ್ಲಿ ಮುಂದೆ. ಸೆಂಟ್ ಜೋಸೆಫ್, ಈಗ ನೋಡಿ ಇಲ್ಲಿಂದ ಮೆಟ್ಲಿದೆ, ಮೆಟ್ಲಿಂದ ಒಳಗೆ ಹೋಗಬೇಕು. ಹೀಗೆ ನೋಡಿ, ಮೆಟ್ಲಿಂದ ಇಳಿದು ಬರುವಾಗ ಹೀಗಿದೆ. ಶಬ್ದವಾಗಿದೆ. ಇಲ್ಲಿ ಕಾಣಿಕೆ ಹಾಕೋ ಡಬ್ಬ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಮೊದಲೆಲ್ಲ ಹೀಗಿರಲಿಲ್ಲ. ನೋಡಿ, ಒಳ ತನಕ ಕಾಣಿಕೆ ದುಡ್ಡು ಬೀಳುತ್ತೆ. ಅಲ್ಲಿ ಮೊದಲೆಲ್ಲ ಓಪನ್ ಇತ್ತು. ಹೀಗೆ ದುಡ್ಡು ಹಾಕೋದೆಲ್ಲ ಮೊದಲು ಈ ರೀತಿ ಮಾಡಿರಲಿಲ್ಲ. ಡೈರೆಕ್ಟಾಗಿ ಇಲ್ಲಿ ಬಾವಿಗಳಿಗೆ ಹಾಕುವಂಥದ್ದಿತ್ತು ವ್ಯವಸ್ಥೆ. ಸೊ ಇಲ್ಲಿಂದ ಸುರಂಗ ಇರೋದು. ಇಲ್ಲಿಂದನೇ ಹೊರಗಡೆ ಹೋಗುವಂಥ ದಾರಿನೂ ಇಲ್ಲೇ. ಇದು ಸುರಂಗ ನೋಡಿ. ಇಲ್ಲೆಲ್ಲ ಉದ್ದಕ್ಕೆ ಹೆಸರುಗಳನ್ನು ಬರೆದಿದ್ದಾರೆ. ಸೀರಿಯಲ್ ನಂಬರ್ಸು ಸಹ ಕೊಟ್ಟಿದ್ದಾರೆ ಇಲ್ಲಿ ನೋಡಿ.
83, 84, 85, 87 ಹೀಗೆ 99 ಹೀಗೆ ನಂಬರ್ಸ್ ಕೊಟ್ಬಿಟ್ಟು ಹೆಸರು ಹಾಕಿದ್ದಾರೆ ಎಲ್ಲದೂ. ಯಾರ್ದು ಹೆಸರು ಅಂತ ಗೊತ್ತಿಲ್ಲ. ಉದ್ದಕ್ಕೂ ನೋಡಿ ಸುರಂಗ ಹೇಗಿದೆ. ನೋಡಿ ಕಾಣಿಕೆ ಹಾಕೋದಿಕ್ಕೆ ಒಂದು ಹೋಲ್ ಮಾಡಿದ್ದಾರೆ, ಅದರಿಂದ ಇಲ್ಲಿ ದುಡ್ಡು ಬೀಳುತ್ತೆ. ಸಂಜೆ ಸೊಪ್ಪು ಮಲಗಿರುವಂಥದ್ದು, ಒಳಗೆಲ್ಲ ಶಿಲುಬೆಗಳು ಅದೆಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ಹೊರಗಡೆ ಹೋಗುವಂಥ ದಾರಿ, ಮೆಟ್ಲಿದೆ. ಸೊ ನೋಡಿ ಮಳೆ ಬರ್ತಾನೆ ಇದೆ ಇವಾಗ್ಲೂ. ನೋಡಿ ಇದೆಲ್ಲ ಕೃತಕವಾಗಿ ಮಾಡಿರುವಂಥದ್ದು. ನೋಡಿ ಪ್ರಾಣಿಗಳು ಪಕ್ಷಿಗಳ ಸೌಂಡ್ ಎಲ್ಲ ಹಾಕಿ ಇದು ಕೃತಕವಾಗಿ ಮಾಡಿರುವಂಥದ್ದು. ಈಗ ಬನ್ನಿ. ಸೊ ಕ್ರಿಸ್ಮಸ್ಸಿಗೋಸ್ಕರ ಇದು ಕೃತಕವಾಗಿ ಮಾಡಿರುವಂಥದ್ದು ನೋಡಿ. ಸೊ ಇದೆಲ್ಲ ಕೃತಕವಾಗಿ ಮಾಡಿದ್ದಾರೆ ಕ್ರಿಸ್ಮಸ್ ಪ್ರಯುಕ್ತ. ಗುಹೆ ಥರ ಮಾಡಿದ್ದಾರೆ. ಸೊ ಇಲ್ಲಿಂದ ನೋಡಿದ್ರೆ ಗುಹೆ ಥರನೇ ಕಾಣುತ್ತಲ್ವ, ಇದು ಕೃತಕವಾಗಿ ಮಾಡಿರೋದು ಇವಾಗ. ಇದೆಲ್ಲ ನಿಜ. ಇದೆಲ್ಲ ನೋಡಿ ಸ್ಟಾಲ್ಗಳು ಎಲ್ಲ ಹಾಕಿರೋದು, ಇದು ಕ್ರಿಸ್ಮಸ್ ಪ್ರಯುಕ್ತ ಹಾಕಿರೋದು ಅಷ್ಟೇ. ನೋಡಿ ಮಳೆಯಲ್ಲಿ ನೆನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೆಂಟ್ ಫಿಲೋಮಿನಾ ಚರ್ಚ್ ಹೊರಾಂಗಣದಲ್ಲಿ ನಿಂತ್ಕೊಂಡು ಮಳೆಯಲ್ಲಿ ನೆನೆದಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಚರ್ಚ್. ಸೊ ನೋಡಿ ಇದು ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಿದ್ದಾರೆ. ಚರ್ಚ್ ನೋಡಿ ಈ ಕಡೆಯಿಂದ ಹೀಗೆ ಕಾಣ್ತಾ ಇದೆ. ಇಷ್ಟು ದೊಡ್ಡ ಚರ್ಚ್, ಸೆಂಟ್ ಫಿಲೋಮಿನಾ ಚರ್ಚ್. ನಾನು ಚಿಕ್ಕಳಿಂದನೂ ಇಲ್ಲಿ ಬರ್ತೀನಿ, ನಂಗೆ ತುಂಬ ಇಷ್ಟ. ಮೊದಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಇತ್ತು, ಒಳಗೆ ಎಲ್ಲ ಬೆಂಚಸ್ ಎಲ್ಲ ಜಾಸ್ತಿ ಇದ್ದು, ಈಗೆಲ್ಲ ಮುಂದ್ಗಡೆ ಮಾಡಿಬಿಟ್ಟಿದ್ದಾರೆ. ಎಲ್ಲದನ್ನು ಬದಲಾವಣೆ ಮಾಡಿದ್ದಾರೆ. ನಾವು ತುಂಬ ವರ್ಷ ಆದಮೇಲೆ ಬರ್ತೀವಲ್ಲ, ನಮಗೆ ಹಾಗೆ ಕಾಣಿಸುತ್ತೋ ಏನೋ, ಆದರೂ ನಾವು ನೋಡಿದ್ದೀವಲ್ಲ ಆವಾಗಲೂ ಇವದಕ್ಕೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅಂದರೆ ಅದೇ ಚರ್ಚು, ಒಳಗೆ ಹೇಳ್ತಿರೋದು ನಾನು. ಬೆಂಚಸ್ಸು ಕಡಿಮೆ ಮಾಡಿದ್ದಾರೆ, ಎಲ್ಲ ಹಗ್ಗ ಕಟ್ಬಿಟ್ಟಿದ್ದಾರಲ್ಲ, ಹೋಗೋಕ್ಕೆ ಬಿಡ್ತಾ ಇಲ್ಲ. ಮೊದಲೆಲ್ಲ ಹತ್ತಿರ ಹೋಗೋಕ್ಕೆಲ್ಲ ಬಿಡ್ತಾಯಿದ್ರು. ಈ ಕರೋನಾ ಅದು ಇದು ಏನೇನೋ ಇದೆಯಲ್ಲ, ಹಾಗಾಗಿ ನೋಡಿ ಹಿಂಗಿದೆ ಹೊರಗಡೆ ಆವರಣ. ಒಂದೊಂದು ಕಡೆಯಿಂದ ನೋಡಿದ್ರೆ ಒಂದೊಂದು ಥರ ಇದೆ. ಇಲ್ಲೆಲ್ಲ ಇದು ಲೈಟಿಂಗ್ಸು, ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕ್ತಾರೆ ಅನಿಸುತ್ತೆ. ಇದೆಲ್ಲ ನೋಡಿ ಉದ್ದಕ್ಕೂ ಇದು ಮಾಡಿದ್ದಾರೆ. ಸೊ ಇಲ್ಲಿಂದ ಎಕ್ಸಿಟ್ಟು, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಆ ಕಡೆಯಿಂದ ಎಕ್ಸಿಟ್ ಅನಿಸುತ್ತೆ. ಹೌದು.
ನಾವು ಎಂಟ್ರಿ ಆದ್ವಲ್ಲ ಆ ಕಡೆ ಎಕ್ಸಿಟ್ಟು. ಮೊದಲೆಲ್ಲ ಇದೇ ಇತ್ತು, ಇನ್ನು ಎಕ್ಸಿಟು ಇನ್ನು ಔಟ್ ಎಲ್ಲ ಇದೆ ಇತ್ತು. ಎಂಟ್ರಿನೂ ಇದೆ ಇತ್ತು, ಎಕ್ಸಿಟು ಇದೆ ಇತ್ತು. ಈಗ ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಮಾಡಿದ್ದಾರೆ. ಸೊ ಸ್ನೇಹಿತರೆ ನೋಡಿ, ಮುಂಭಾಗದಿಂದ ಇದು ಚರ್ಚ್, ಸೆಂಟ್ ಫಿಲೋಮಿನಾ ಚರ್ಚ್ ಮುಂಭಾಗದಿಂದ ಹೀಗೆ ಇದೆ. ನೋಡಿ ಇದು ಮಹಾದ್ವಾರ, ಇಲ್ಲಿಂದ ಎಂಟ್ರಿ. ಚರ್ಚ್ ಒಳಗೆ ಇಲ್ಲಿಂದಲೇ ನಾವು ಹೋಗಿದ್ದು. ನೋಡಿ ಸ್ನೇಹಿತರೆ, ಇವತ್ತು ಮೈಸೂರಿನ ಪ್ರಸಿದ್ಧವಾದಂತಹ ಸೆಂಟ್ ಫಿಲೋಮಿನಾ ಚರ್ಚನ್ನು ನಿಮಗೆ ವೀಕ್ಷಣೆ ಮಾಡ್ತಿದ್ದೀನಿ. ಇವತ್ತು 26 ಡಿಸೆಂಬರ್ 2024. ಫುಲ್ ಮಳೆ ಇದೆ ಇಲ್ಲಿ ಮೈಸೂರಿನಲ್ಲಿ. ನಾನು ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಿಮಗೆ ತೋರಿಸೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ನಾನು ನಿಮಗೆ ಚರ್ಚಿನ ಒಳಗಡೆ ಹೇಗಿದೆ, ಹೊರಗಡೆ ಹೇಗಿದೆ ಅಂತೇಳ್ಬಿಟ್ಟೆಲ್ಲ ತೋರಿಸಿದ್ದೀನಿ. ಯೇಸು ಸ್ವಾಮಿನ ದರ್ಶನ ಮಾಡಿಸಿದ್ದೀನಿ. ಯೇಸು ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಸಲ್ಲಿಸ್ತೀನಿ. ಮತ್ತು ನೋಡಿ, ಒಳಗೆ ಸುರಂಗನೂ ತೋರಿಸಿದ್ದೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತೇಳ್ಬಿಟ್ಟು ಅಂದ್ಕೋತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನನ್ನ ವೀಡಿಯೋಸನ್ನ ಇವತ್ತು ನಂಗೆ ಮೊದಲ ಸರಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೇಗಿತ್ತು ವಿಡಿಯೋ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ನನಗೆ ಹೇಳಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತೇಳ್ಬಿಟ್ಟು ಅಂದ್ಕೋತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಿನಲ್ಲಿ. ಶರಣಂ ಸ್ನೇಹಿತರೆ.